ನಮಸ್ಕಾರ ಗೆಳೆಯರೇ, ಇಂದು ನಾವು ಜಗತ್ತಿನ ಅತ್ಯಂತ ಸುಂದರ ಮತ್ತು ಬಲಿಷ್ಠ ನಾಯಿ ತಳಿಗಳಲ್ಲಿ ಒಂದಾದ ಅಲಾಸ್ಕನ್ ಮಾಲಾಮ್ಯೂಟ್ ಬಗ್ಗೆ ತಿಳಿಯೋಣ. ಈ ನಾಯಿಗಳನ್ನು ನೋಡಿದರೆ ಮೊದಲ ನೋಟಕ್ಕೆ ಕಾಡಿನ ತೋಳಗಳೇ ನೆನಪಿಗೆ ಬರುತ್ತವೆ. ಅಲಾಸ್ಕನ್ ಮಾಲಾಮ್ಯೂಟ್ ಎನ್ನುವುದು ಆರ್ಕ್ಟಿಕ್ ಭಾಗದ ಅತ್ಯಂತ ಹಳೆಯ ನಾಯಿ ತಳಿಗಳಲ್ಲಿ ಒಂದಾಗಿದೆ. ಇವುಗಳ ಇತಿಹಾಸ ಸುಮಾರು 4000 ವರ್ಷಗಳಿಗಿಂತಲೂ ಹಳೆಯದು ಎಂದು ನಂಬಲಾಗಿದೆ. ಈ ತಳಿಗೆ ಅಲಾಸ್ಕಾದ ಮಾಲಾಮೆಟ್ ಎಂಬ ಬುಡಕಟ್ಟು ಜನಾಂಗದ ಹೆಸರನ್ನು ಇಡಲಾಗಿದೆ. ಮೂಲತಃ ಈ ನಾಯಿಗಳನ್ನು ಅಲಾಸ್ಕಾದ ಹಿಮಪರದಗಳಲ್ಲಿ ಭಾರವಾದ ಸರಕುಗಳನ್ನು ಎಳೆಯಲು ಬಳಸಲಾಗುತ್ತಿತ್ತು. ಇವುಗಳು ಕೇವಲ ಸಾಕು ಪ್ರಾಣಿಗಳಲ್ಲ, ಆರ್ಕ್ಟಿಕ್ ಜನರ ಜೀವನದ ಅವಿಭಾಜ್ಯ ಅಂಗವಾಗಿದ್ದವು. ಇವುಗಳ ದೇಹದ ರಚನೆ ತುಂಬಾ ದೃಢವಾಗಿ ಮತ್ತು ಸ್ನಾಯುಗಳಿಂದ ಕೂಡಿದೆ. ಒಂದು ಮಾಲಾಮ್ಯೂಟ್ ನಾಯಿ ತನ್ನ ತೂಕಕ್ಕಿಂತ 16 ಪಟ್ಟು ಹೆಚ್ಚು ತೂಕವನ್ನು ಎಳೆಯುವ ಸಾಮರ್ಥ್ಯ ಹೊಂದಿದೆ. ಇವುಗಳು ಸೈಬೇರಿಯನ್ ಹಸ್ಕಿ ನಾಯಿಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಮಾಲಾಮ್ಯೂಟ್ ನಾಯಿಗಳ ಸರಾಸರಿ ತೂಕ 34 ರಿಂದ 40 ಕೆಜಿವರೆಗೂ ತೂಗುತ್ತದೆ. ಇವುಗಳ ಎತ್ತರ ಸುಮಾರು 23 ರಿಂದ 25 ಇಂಚುಗಳಷ್ಟು ಇರುತ್ತದೆ. ಇವುಗಳ ಕಣ್ಣುಗಳು ಸಾಮಾನ್ಯವಾಗಿ ಕಂದು ಬಣ್ಣದಲ್ಲಿರುತ್ತವೆ. ಹಸ್ಕಿಗಳಂತೆ ಇವುಗಳಿಗೆ ನೀಲಿ ಕಣ್ಣುಗಳು ಇರುವುದು ಬಹಳ ಅಪರೂಪ. ಇವುಗಳ ಕಿವಿಗಳು ತ್ರಿಕೋನಾಕಾರದಲ್ಲಿದ್ದು ಯಾವಾಗಲೂ ಜಾಗರೂಕತೆಯಿಂದ ನಿಂತಿರುತ್ತವೆ. ಇವುಗಳ ಬಾಲವು ಸುಳಿಯಾಗಿದ್ದು ಹಿಮದ ಮೇಲೆ ಮಲಗುವಾಗ ಮೂಗನ್ನು ಮುಚ್ಚಿ ಇಡಲು ಸಹಾಯ ಮಾಡುತ್ತದೆ. ಮಾಲಾಮ್ಯೂಟ್ಗಳ ಮೈ ಮೇಲೆ ದಪ್ಪನೆಯ 2 ಪದರದ ಕೂದಲು ಇರುತ್ತದೆ. ಒಳಗಿನ ಪದರವು ಉಣ್ಣೆಯಂತೆ ಮೆತ್ತಗಿದ್ದು ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ. ಹೊರಗಿನ ಪದರವು ಒರಟಾಗಿದ್ದು ಮಂಜು ಮತ್ತು ನೀರು ದೇಹಕ್ಕೆ ತಾಕದಂತೆ ತಡೆಯುತ್ತದೆ. ಈ ಕೂದಲಿನಿಂದಾಗಿ ಇವು -50 ಡಿಗ್ರಿ ಚಳಿಯಲ್ಲೂ ಆರಾಮವಾಗಿ ಇರಬಲ್ಲವು. ಇವುಗಳ ಕಾಲುಗಳು ಹಿಮದ ಮೇಲೆ ನಡೆಯಲು ಅನುಕೂಲವಾಗುವಂತೆ ಅಗಲವಾಗಿರುತ್ತವೆ. ಈ ನಾಯಿಗಳು ತುಂಬಾ ಬುದ್ಧಿವಂತ ಮತ್ತು ಸ್ವತಂತ್ರ ಮನೋಭಾವವಾದವು. ಇವುಗಳಿಗೆ ತರಬೇತಿ ನೀಡುವುದು ಸ್ವಲ್ಪ ಸವಾಲಿನ ಕೆಲಸವಾಗಿರಬಹುದು, ಆದರೆ ಒಮ್ಮೆ ಪಳಗಿದರೆ ಇವು ಅತ್ಯಂತ ನಿಷ್ಠಾವಂತ ಪ್ರಾಣಿಗಳಾಗಿರುತ್ತವೆ. ಮಾಲಾಮ್ಯೂಟ್ಗಳು ಮನುಷ್ಯರೊಂದಿಗೆ ತುಂಬಾ ಸ್ನೇಹಪರವಾಗಿ ವರ್ತಿಸುತ್ತವೆ. ಇವುಗಳಿಗೆ ಮಕ್ಕಳನ್ನು ಕಂಡರೆ ಬಹಳ ಪ್ರೀತಿ ಮತ್ತು ಕಾಳಜಿ ಇರುತ್ತದೆ. ಈ ನಾಯಿಗಳು ಅಪರಿಚಿತರನ್ನು ಕಂಡರೆ ಬೇಗನೆ ಹೊಂದಿಕೊಳ್ಳುತ್ತವೆ. ಹಾಗಾಗಿ ಇವುಗಳನ್ನು ಕಾವಲು ನಾಯಿಗಳಾಗಿ ಬಳಸುವುದು ಕಷ್ಟ. ಇವುಗಳ ಒಂದು ವಿಚಿತ್ರ ಗುಣವೆಂದರೆ ಇವು ಬೇಗ ಬೊಗಳುವುದಿಲ್ಲ. ಬದಲಾಗಿ ಇವು ತೋಳಗಳಂತೆ ವಿಭಿನ್ನವಾಗಿ ಹೌಲಿಂಗ್ ಮಾಡುತ್ತವೆ. ಸಂವಹನ ನಡೆಸಲು ಇವು ವಿಚಿತ್ರವಾದ ರಾಗಗಳನ್ನು ಹೊರಹಾಕುತ್ತವೆ. ಇವುಗಳನ್ನು ಮಾತನಾಡುವ ನಾಯಿಗಳು ಎಂದು ಸಹ ಕರೆಯಲಾಗುತ್ತದೆ. ಮಾಲಾಮ್ಯೂಟ್ಗಳಿಗೆ ಅಗೆಯುವ ಅಭ್ಯಾಸ ತುಂಬಾ ಇರುತ್ತದೆ. ಹಿಮದಲ್ಲಿ ಅಥವಾ ಮಣ್ಣಿನಲ್ಲಿ ಗುಂಡಿ ತೋಡಿ ಮಲಗುವುದು ಇವುಗಳಿಗೆ ಇಷ್ಟ. ಇವುಗಳಿಗೆ ದಿನನಿತ್ಯ ಅತಿಯಾದ ದೈಹಿಕ ವ್ಯಾಯಾಮದ ಅವಶ್ಯಕತೆ ಇರುತ್ತದೆ. ಇವುಗಳನ್ನು ಸುಮ್ಮನೆ ಮನೆಯೊಳಗೆ ಕೂಡಿ ಹಾಕಿದರೆ ಇವು ಬೇಸರಗೊಳ್ಳುತ್ತವೆ. ಇವುಗಳಿಗೆ ಓಡಾಡುವುದು, ಭಾರ ಎಳೆಯುವುದು ಎಂದರೆ ತುಂಬಾ ಖುಷಿ. ಅಲಾಸ್ಕನ್ ಮಾಲಾಮ್ಯೂಟ್ ನಾಯಿಗಳು ಬೇಟೆಯಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ಚಿಕ್ಕ ಪ್ರಾಣಿಗಳನ್ನು ಕಂಡರೆ ಇವು ಬೆನ್ನಟ್ಟುವ ಸಾಧ್ಯತೆ ಹೆಚ್ಚಿರುತ್ತದೆ. ಇವುಗಳ ಆಹಾರದ ಕ್ರಮ ಕೂಡ ತುಂಬಾ ಶಕ್ತಿಯುತವಾಗಿರಬೇಕು. ಇವುಗಳು ಸಾಮಾನ್ಯವಾಗಿ 10 ರಿಂದ 12 ವರ್ಷಗಳ ಕಾಲ ಬದುಕುತ್ತವೆ. ಇವುಗಳ ಕೂದಲಿನ ಆರೈಕೆ ಮಾಡುವುದು ಬಹಳ ಮುಖ್ಯ. ವರ್ಷಕ್ಕೆ 2 ಬಾರಿ ಇವು ಅತಿಯಾಗಿ ಕೂದಲನ್ನು ಉದುರಿಸುತ್ತವೆ. ಇದನ್ನು ಬಾಯ್ಲಿಂಗ್ ಕೋಟ್ ಎಂದು ಕರೆಯಲಾಗುತ್ತದೆ. ಭಾರತದಂತಹ ಉಷ್ಣವಲಯದ ದೇಶಗಳಲ್ಲಿ ಈ ನಾಯಿಗಳನ್ನು ಸಾಕುವಾಗ ಎಚ್ಚರಿಕೆ ವಹಿಸಬೇಕು. ಇವುಗಳಿಗೆ ಯಾವಾಗಲೂ ತಂಪಾದ ವಾತಾವರಣ ಅಥವಾ AC ಅವಶ್ಯಕತೆ ಇರುತ್ತದೆ. ಅತಿ ಹೆಚ್ಚು ಬಿಸಿಲು ಇವುಗಳ ಆರೋಗ್ಯಕ್ಕೆ ಹಾನಿಕಾರಕ. ಮಾಲಾಮ್ಯೂಟ್ಗಳು ಗುಂಪಿನಲ್ಲಿ ಇರಲು ಇಷ್ಟಪಡುತ್ತವೆ. ಇವುಗಳನ್ನು ಮನೆಯ ಸದಸ್ಯರಂತೆ ಕಂಡರೆ ಮಾತ್ರ ಇವು ಸಂತೋಷವಾಗಿರುತ್ತವೆ. ಇತಿಹಾಸದಲ್ಲಿ ಇವುಗಳನ್ನು ಹಿಮದಲ್ಲಿ ಸೈನ್ಯದ ಸಾಮಗ್ರಿಗಳನ್ನು ಸಾಗಿಸಲು ಬಳಸಲಾಗಿತ್ತು. 2ನೇ ಮಹಾಯುದ್ಧದ ಸಮಯದಲ್ಲಿ ಈ ನಾಯಿಗಳು ದೊಡ್ಡ ಪಾತ್ರ ವಹಿಸಿದ್ದವು. ಇವುಗಳ ಮೂಸುವ ಶಕ್ತಿ ಕೂಡ ಅದ್ಭುತವಾಗಿದೆ. ಇವುಗಳು ಹಿಮದ ಅಡಿಯಲ್ಲಿ ಹೂತು ಹೋದ ವಸ್ತುಗಳನ್ನು ಪತ್ತೆ ಹಚ್ಚಬಲ್ಲವು. ಇವುಗಳ ಜೀರ್ಣಕ್ರಿಯೆ ವ್ಯವಸ್ಥೆಯು ಆರ್ಕ್ಟಿಕ್ ಹವಾಮಾನಕ್ಕೆ ತಕ್ಕಂತೆ ರೂಪುಗೊಂಡಿದೆ. ಇವುಗಳು ಕಡಿಮೆ ಆಹಾರ ಸೇವಿಸಿ ಹೆಚ್ಚು ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿವೆ. ಈ ನಾಯಿಗಳು ಈಜುವುದರಲ್ಲೂ ನಿಪುಣರಾಗಿರುತ್ತವೆ. ಮಾಲಾಮ್ಯೂಟ್ಗಳ ಕಾಲುಗಳ ಉಗುರುಗಳು ತುಂಬಾ ಬಲವಾಗಿರುತ್ತವೆ. ಇವುಗಳ ಮೈ ಮೇಲಿನ ಕೂದಲುಗಳನ್ನು ನೂಲಾಗಿ ಮಾಡಿ ಬಟ್ಟೆ ತಯಾರಿಸಲು ಸಹ ಬಳಸುತ್ತಾರೆ. ವಿಶ್ವದ ಅತಿ ದೊಡ್ಡ ನಾಯಿ ತಳಿಗಳಲ್ಲಿ ಮಾಲಾಮ್ಯೂಟ್ ಕೂಡ ಒಂದು. ಇವುಗಳು ಒಂಟಿತನವನ್ನು ಇಷ್ಟಪಡುವುದಿಲ್ಲ. ನೀವು ಹೆಚ್ಚು ಸಮಯ ಇವುಗಳ ಜೊತೆ ಕಳೆಯದಿದ್ದರೆ ಇವು ಡಿಪ್ರೆಷನ್ಗೆ ಒಳಗಾಗಬಹುದು. ಇವುಗಳ ಮುಖದ ಮೇಲೆ ಒಂದು ಸುಂದರವಾದ ಮುಗುಳ್ನಗೆ ಸದಾ ಇರುತ್ತದೆ. ಇವುಗಳನ್ನು ಅಲಾಸ್ಕಾದ ಅಧಿಕೃತ ರಾಜ್ಯ ಪ್ರಾಣಿ ಎಂದು ಘೋಷಿಸಲಾಗಿದೆ. ಇವು ಅತಿಯಾದ ಆತ್ಮವಿಶ್ವಾಸ ಹೊಂದಿರುವ ಪ್ರಾಣಿಗಳು. ಸರಿಯಾದ ತರಬೇತಿ ಇಲ್ಲದಿದ್ದರೆ ಇವು ಮನೆಯ ಸಾಮಾನುಗಳನ್ನು ಹಾಳು ಮಾಡಬಹುದು.
ಇವುಗಳಿಗೆ ಹೈಕಿಂಗ್ ಮತ್ತು ಟ್ರೆಕ್ಕಿಂಗ್ ಹೋಗುವುದು ಬಹಳ ಇಷ್ಟ. ಇವುಗಳ ಚರ್ಮವು ತುಂಬಾ ಆರೋಗ್ಯಕರವಾಗಿದ್ದು ದುರ್ವಾಸನೆ ಬರುವುದು ಕಡಿಮೆ. ಮಾಲಮ್ಯೂಟ್ ಮರಿಗಳು ನೋಡಲು ಟೆಡ್ಡಿ ಬೇರ್ನಂತೆ ಇರುತ್ತವೆ. ಇವುಗಳ ಬೆಳವಣಿಗೆಯ ಹಂತ ತುಂಬಾ ವೇಗವಾಗಿ ಇರುತ್ತದೆ. ಇವುಗಳನ್ನು ಪಳಗಿಸಲು ತಾಳ್ಮೆ ಮತ್ತು ಪ್ರೀತಿ ಬಹಳ ಮುಖ್ಯ. ಮಾಲಮ್ಯೂಟ್ಗಳು ಹವಾಮಾನ ಬದಲಾವಣೆಗೆ ಬೇಗನೆ ಪ್ರತಿಕ್ರಿಯಿಸುತ್ತವೆ. ಇವುಗಳ ಕಣ್ಣಿನ ದೃಷ್ಟಿ ಕತ್ತಲೆಯಲ್ಲೂ ಉತ್ತಮವಾಗಿರುತ್ತದೆ. ಈ ನಾಯಿಗಳು ವಿಧೇಯತೆಗಿಂತ ಹೆಚ್ಚಾಗಿ ಸ್ನೇಹಕ್ಕೆ ಬೆಲೆ ಕೊಡುತ್ತವೆ. ಇವುಗಳನ್ನು ಆರ್ಟಿಕ್ನ ಕೆಲಸಗಾರರು ಎಂದು ಗೌರವಿಸಲಾಗುತ್ತದೆ. ಮಾಲಮ್ಯೂಟ್ಗಳು ತಮ್ಮ ಯಜಮಾನನ ಮನಸ್ಥಿತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತವೆ. ಇವುಗಳ ಚಟುವಟಿಕೆಗಳು ನಗುತ್ತರಿಸುವಂತೆ ಇರುತ್ತವೆ. ಅಲಾಸ್ಕನ್ ಮಾಲಮ್ಯೂಟ್ ಸಾಕಲು ಸಾಕಷ್ಟು ಜಾಗದ ಅವಶ್ಯಕತೆ ಇದೆ. ಇದು ಕೇವಲ ಒಂದು ಪ್ರಾಣಿಯಲ್ಲ, ಇದು ಅಪ್ರತಿಮ ಧೈರ್ಯದ ಸಂಕೇತ. ನೀವು ಪ್ರಾಣಿ ಪ್ರೇಮಿಯಾಗಿದ್ದರೆ ಮಾಲಮ್ಯೂಟ್ ಬಗ್ಗೆ ತಿಳಿಯುವುದು ಒಂದು ಅದ್ಭುತ ಅನುಭವ. ನಿಮ್ಮದ ಈ ವೀರನ ಬಗ್ಗೆ ಮಾಹಿತಿ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.